ದೇವ ಬಸವೇಶ್ವರ, ಈ ಬಡ ರೈತನಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ TCS ಮುಗಿಸಿ ಶಿಕ್ಷಕರ ಹುದ್ದೆಗೆ ಇಂಟ್ರಿಗೆಂದು ಹೋದ ನನ್ನ ಮೂರನೇ ತಮ್ಮ ಸಂಪತ್ತನ್ನು ಒಳ್ಳೆ ಶಿಕ್ಷಕನಾಗಿ ಮಾಡಿ ನನ್ನ ಎರಡನೇ ತಮ್ಮನಾದ ಜಮದಗ್ನಿಯನ್ನು ಈ ಸಮಾಜಕ್ಕೆ ಮಾದರಿ ಆಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವ ಈ ನಮ್ಮ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲೋಡಂತೂ ಮಾಡುತ್ತಂದೆ ಮಾರುತೇಶ್ವರ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಶಬರಿ, ದುರ್ಗಾದೇವಿಯ ಪೂಜೆ ಮುಗಿಸಿಕೊಂಡು ಬಂದ್ಯಾ? ಹೌದ್ರಿ, ಇದೀಗ ತಾನೇ ದೇವಿ ಪೂಜೆ ಮುಗಿಸಿಕೊಂಡು ಬಂದೆ. ಶಬರಿ, ಪ್ರಸಾದವನ್ನು. ಶಬರಿ, ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ರೀ, ನನ್ನ ಗಂಡನ ಎರಡು ಕಣ್ಣುಗಳಾದ ನನ್ನ ಮೈದುನ TCH ಮುಗಿಸಿ ಇದೀಗ ತಾನೇ ಶಿಕ್ಷಕರ ಹುದ್ದೆಗೆ ಇಂಟ್ರಿಗೆ ಹೋಗಿದ್ದಾನೆ. ಅವನು ಆದಷ್ಟು ಬೇಗ ಪಾಸಾಗಿ ಬರಬೇಕು. ನನ್ನ ಹಿರಿಯ ಮೈದುನ ಜಮದಗ್ನಿ ಅವನು ಒಳ್ಳೆ ಮಾರ್ಗದರ್ಶಕನಾಗಿ ಇರಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನನ್ನ ಗಂಡನ ಹಿರಿಮೆ ಅಮೋಘವನ್ನು ತರಬೇಕು ಅಂತ ಬೇಡಿಕೊಂಡು ಬಂದೆ ರೀ. ಮೆಚ್ಚಿದೆ ಶಬರಿ ನಿನ್ನ ಹೃದಯವಂತಿಕೆ ಮಾತಿಗೆ. ನೀನೇನೋ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಆದರೆ ಯಾಕೆ ಸ್ವಾಮಿ ಆದರೆ ಎಂಬ ಮಾತೇಕ್ರಿ? ತಂದೆ ತಾಯಿ ಇಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ರೀ, ನಾನು ಕೂಡ ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ನಿಮ್ಮ ಇಬ್ಬರು ತಮ್ಮಂದಿರು ಇನ್ನು ಮೇಲೆ ನನ್ನ ಒಡ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನ್ರಿ. ಈಗಲಾದ್ರೂ ನಿಮ್ಮ ಮನಕ್ಕೆ ಸಮಾಧಾನವಾಯಿತೆ, ಸಂತೋಷವಾಯಿತೆ? ಶಬರಿ, ಮೈದನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೀನು ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿ ರೂಪದಲ್ಲಿ ಸತ್ಯವಂತನ ಕೈ ಹಿಡಿದ ನನ್ನ ಭಾಗ್ಯದ ದೇವದೇ ನೀನು. ಸಾಕ್ ಮಾಡ್ರಿ, ಇಷ್ಟೊಂದು ಹೊಗಳಿ ನನ್ನೇನು ಅಟ್ಟಕ್ಕೆ ಏರಿಸಬೇಡಿ. ನಾನೇನು ನೀವು ಅಷ್ಟು ಹೊಗಳುವಷ್ಟು ದೊಡ್ಡ ಗುಣದವಳು ಏನಲ್ಲ ರೀ. ತಾಯಿಯಾದವಳು ಮಕ್ಕಳನ್ನು ಸುಮಾರ್ಗದಲ್ಲಿ ನಡೆಸುವುದು ಅವಳ ಕರ್ತವ್ಯ. ಅದಕ್ಕೋಸ್ಕರ ನನ್ನ ಮೈದುನರು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕನ್ನೋದೇ ನನ್ನ ಪ್ರಯತ್ನವಷ್ಟೇ ಕಣ್ರಿ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದಾವರಲ್ಲಿ ನಡೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಈ ದೇಶದ ಹಂದರವಾಗಲಿ. ಆಯ್ತು ರೀ, ನಿಮ್ಮ ಆಶಾ ಗೋಪುರದ ಕನಸು ನನಸಾಗ್ಲಿ ಅಂತ ನಾನು ಮತ್ತೊಮ್ಮೆ ಆ ದೇವರ ಹತ್ರ ಬೇಡ್ಕೊಳ್ತೀನಿ. ಇದು ಬರೀ ಈ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಿವರಿ, ಬಾಳಿ ಬದುಕಬೇಕಾದ ನನ್ನಿಬ್ಬರ ತಮ್ಮಂದಿರ ಈ ಜಗದಲ್ಲಿ ಮಿಂಚಿ ಮಿನುಗುವ ತಾರೆಯಾಗಿ ಪರಿಶೋಧಿಸಲೆಂದು ನಾ ಮಾರ್ತೇಶ್ವರನಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ನೀವಾಡಿದ ನುಡಿ ಕೇಳಿ ನನಗೆ ಈ ಸಾಗರದ ಅಲೆಯಲ್ಲಿ ತೇಲಿದಷ್ಟೇ ಸಂತೋಷವಾಗ್ತಾ ಇದೆ ಕಣ್ರಿ. ಇದೇ ಸಂತೋಷದ ಅಲೆಗಳಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲ್ನಂತೆ ಕುಣಿದು ಕೋಗಿಲೆಂತೆ ಹಾಡುಬಾರೇ ನಿನ್ನೊಂದು ಪ್ರೇಮ ಗೀತೆ. ನಿಮ್ಮ ಆಜ್ಞೆಯನ್ನು ಮೀರುವುದಂತೆ ನಿಮ್ಮ ಇಷ್ಟದಂತೆ ಆಗಲಿ. ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಗಾದಾಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಗಾದಾಗ ದಿನಮುವನು ಬಗೆ
ರೀ, ನನ್ನ ಮೈದುನರು ಬರುವ ವೇಳೆ ಆಯ್ತು. ನಾನು ಅಡುಗೆ ಸಿದ್ಧತೆ ಮಾಡಬೇಕು. ಬನ್ನಿ ಒಳಗಡೆ. ಮೈದನರು ಬರುವ ವೇಳೆ ಅಷ್ಟೆಲ್ಲ ಸಿಬರಿ ನೆನೆಸೋದ್ರೊಳಗಾಗಿ ನನ್ನ ಚಿಕ್ಕ ಸಹೋದರ ಸಂಪತ್ ಬಂದೇ ಬಿಟ್ಟ ನೋಡಿ ಇಲ್ಲಿ. ಅಣ್ಣ, ಅತ್ತಿಗೆ. ಬಾ ಮೈದ್ನ, ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಹೀಗೆ ತಾನೇ ಬಂದೆ. ಹಾ ಸಹೋದರ, ನೀನು ಶಿಕ್ಷಕರ ಹುದ್ದೆಗೆ ಇಂಟ್ರಿಗಂದು ಬೆಂಗಳೂರಿಗೆ ಹೋದ ಕೆಲಸ ಏನಾಗಿತ್ತು? ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರ ಆಸೆದಂತೆ ನಾನು ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ತೆಗೆದುಕೊಳ್ಳಿ ಅಣ್ಣ, ಸ್ವೀಟ್. ಅಣ್ಣ, ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ನೋಡಿ ದೇಶಬರಿ, ನಮ್ಮಿಬ್ಬರ ಭಾವನೆಯಂತೆ ನನ್ನ ತಮ್ಮ ಇಂಟರ್ವ್ಯೂನಲ್ಲಿ ಪಾಸಾಗಿ ಬಂದಿದ್ದಾನೆ. ಅತ್ತಿಗೆ, ಆಶೀರ್ವದಿಸಿ. ಎದ್ದೇಳಪ್ಪ. ಆ ದೇವರು 100 ಕಾಲ ಸದಾ ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅಣ್ಣ, ಅತ್ತಿಗೆ, ಗಂಡು ಗೊಡಲಿಯಾದ ಪುಂಡ ಗಂಡು ಗಲಿ ವೀರರಾಯಣ್ಣನ ಅವತಾರದ ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರೋನು? ಸಂಪತ್, ನಿಮ್ಮಣ್ಣ ಜಮದಗ್ನಿ ಮೊನ್ನೆ ಆ ದೇಸಾಯಿಗೌಡ ನಮ್ಮ ವರಲಕ್ಷ್ಮಿ ಹತ್ಯೆ ಬೆಳೆಯನ್ನು ಹರಗಿಸಿದ ಘಟನೆ ಬಗ್ಗೆ ಆ ದೇಸಾಯಿಗೌಡನನ್ನು ವಿಚಾರಿಸಿಕೊಂಡು ಬರುತ್ತೇನಂತೆ ಹೋಗಿದ್ದಾನೆ.
ನೆನೆದರೋ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂಬಂತೆ ನನ್ನ ಮೈದುನ ಜಮದಗ್ನಿ ಬಂದ ನೋಡ್ರಿ ಅಲ್ಲಿ. ಅಣ್ಣ ಅಣ್ಣ ಅತ್ತಿಗೆ ಸಹೋದರ ಸಂಪತ್ ಮೂವರು ಒಟ್ಟಾಗಿ ಮೇಲ್ಪರ್ವತದ ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡ್ತಾ ನಿಂತಿದ್ದೀರಲ್ಲ, ಏನದು? ಏನಿಲ್ಲ ಸಹೋದರ, ಸಂಪತ್ ನಮ್ಮಣ್ಣ ಜಮದಗ್ನಿ ಎಲ್ಲಿ ಅಂತ ಕೇಳಿದ, ಅದಕ್ಕೆ ನಿನ್ನ ಬಗ್ಗೆನೇ ವಿಚಾರಿಸ್ತಾ ನಿಂತಿದ್ದೇವೆ ಅಷ್ಟೇ. ಓಹೋ, ಹೀಗೋ. ಮತ್ತೆ ಯಾವ ಪುಂಡ ಪೋಕರಿ ಮಗನಾದರೂ ನಿಮಗೆ ನಿಂದನೆ ನುಡಿಗಳನ್ನಾಡಿ ಪುಂಡಗತ ತೋರಿಸಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಯಲೆಂದು ಆರ್ಭಡಿಸುತ್ತಲಿದೆ ಈ ನನ್ನ ಗಂಡುಗೊಡಲಿ. ಗಂಡುಗೊಡಲಿಯ ಬುಂಡ ಗಂಡು ಗಲಿ ಗಜ ಕೇಸರಿ ಅಂತಿರುವ ಅಣ್ಣ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆ ಕಣ್ಣು ಮಿಟಿಗಿಸಿ ಹೊರಳಿಸಿ ನೋಡಿ ಕೆಟ್ಟ ನುಡಿ ಯಾರಿಲ್ಲವೆಂದು ನುಡಿಯಬೇಡ ಸಹೋದರ. ಆಕಳ ಮೊಸಡಿ ಕತ್ತೆ ಒದಕೆ, ಮೇಲೆ ಬಸಪ್ಪ ಒಳಗೆ ಈಸಪ್ಪ, ಬೂದಿ ಮುಚ್ಚಿದ ಕೆಂಡದಂತಿರುವ ಆ ನಾಲಾಯಕ ದೇಸಾಯಿಗಳು ಅಂತ ನಾಮರ್ಥ ನನ್ನ ಮಕ್ಕಳು ಸಾಕಷ್ಟು ಜನರಿದ್ದಾರಪ್ಪ ಈ ಊರಿನಲ್ಲಿ. ಊರ ಉಸವರಿ ನಮಗೇಕೆ ಸಹೋದರ, ನೀನು ಆ ದೇಸಾಯಿಗೌಡರ ಮನೆಗೆ ಹೋದ ಕೆಲಸ ಏನಾಯಿತು? ಅಣ್ಣ, ಹೋದ ಕೆಲಸ ಏನಾಯ್ತೆಂದು ಹೇಗೆ ಹೇಳಣ್ಣ? ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುನ್ನಿದೆ ಸಾಯಿಗೌಡನನ್ನು ಎಡೆಮುರಿಗೆ ಕಟ್ಟಿ ಅಡ್ಡಾಗಿ ಕಡಿದು ಹುಯ್ಯದ ಒಕ್ಕಿ ಉಂಡು ಬರುತ್ತಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ ಅಣ್ಣ, ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸೋದರ, ಅವನು ನಿನ್ನ ವಾರ್ನಿಂಗಿಗೆ ಬಗ್ಗದಿದ್ದರೆ ಅಣ್ಣ, ಸತ್ಯವಂತ ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಅರಿತುಕೊಂಡು ನಡೆದರೆ ಆ ಕೆಟ್ಟ ಕುಲದ ಕುನ್ನಿ ದೇಸಾಯಿಗೌನಿಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಎಲ್ಲದಿದ್ದರೆ ನಾಳೆನೇ ಹೊಲದಲ್ಲಿ ನಡೆಯುತ್ತದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಆ ರಕ್ತ ಕಾಳಗದಲ್ಲಿ ಆ ಕೆಟ್ಟ ಕುಲದ ಕುನ್ನಿ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಹಾ, ಆ ದೇಸಾಯಿಗೌಡನ ವಿಷಯ ಇರಲಿ ಸಹೋದರ. ನೀನು ಇಂಟರ್ವ್ಯೂಗೆ ಎಂದು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ನಿಮ್ಮೆಲ್ಲರ ಆಸೆದಂತೆ ನಾನು ಶಿಕ್ಷಕನ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ಆದರೆ ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ ಅಣ್ಣ. ಸಂಪತ್, ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನೀನೊಬ್ಬ ಆದರ್ಶಕ ಶಿಕ್ಷಕನಾಗಿರುವೆಯಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ ಸಹೋದರ. ನೋಡು ಸಹೋದರ, 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆ ಮಾಡಿದರೆ ಅದೇ ನಮ್ಮ ಮನೆತನಕ್ಕೆ ದೊಡ್ಡ ಗೌರವ. ನೀನು ಶಿಕ್ಷಕನಾದಕ್ಕೆ ಸಾರ್ಥಕ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆದಂತೆ ನಾನು ಒಳ್ಳೆ ಶಿಕ್ಷಕನಾಗಿ ಮುಂದುವರಿಯುತ್ತೇನೆ. ಈ ಸತ್ಯವಂತನ ಮನೆಯ ಗೌರವದ ಬಂಗಾರದ ಕಳಸ ನಾನಾಗವೆ. ಈಗಲಾದರೂ ನಿಮ್ಮೆಲ್ಲರಿಗೂ ಸಂತೋಷ ತಾನೇ? ಸಂತೋಷವಾಯಿತು ಸಹೋದರ, ನಮಗೆ ತುಂಬಾ ಸಂತೋಷವಾಯಿತು. ಇದೇ ಆನಂದದ ಆಗರದಲ್ಲಿ ಆ ನನ್ನ ತಂದೆ ಮಾರುತೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಆಶೀರ್ವಾದ ಪಡೆದುಕೊಂಡು ಬರೋಣ. ನಡಿಯಪ್ಪ ಮೈದುನ, ನಿನ್ನ ಆಸೆಯಂತೆ ಆಗಲಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾ, ಅತ್ತಿಗೆ ಹೋಗುವ ಸಮಯದಲ್ಲಿ ಎಲ್ಲರೂ ಒಟ್ಟಿನಲ್ಲಿ ಸೇರುವಂಥ ಇಂಥ ಶುಭ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮೊದಲ ಕಂಠದಿಂದ ಹೊರಹೊಮ್ಮಲಿ ಒಂದು ಇಂಪಾದ ಗೀತೆ. ಆಯ್ತಪ್ಪ ಮೈದುನ. ಕರಗಲು
ಯಜಮಾನ ಈತದ ಯಜಮಾನ ಬಾರಪ್ಪ ಮೈದುನ ನಿನ್ನ ಆಸೆ ಅಂತೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ಹೋಗೋಣ ಅತ್ತಿಗೆ.